ವಿಷ್ಣು ಮತ್ತೆ ಕಂಟಿ ಎರಡು ಕ್ಯಾರೆಕ್ಟರ್ ಒಂಥರ ಶೋಲೆ ಪಿಕ್ಚರ್ ಅಲ್ಲಿ ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ಹೆಂಗಿತ್ತು ಕಾಂಬಿನೇಷನ್ ಆ ತರ ಅನ್ನಿಸ್ತು. ಅವ್ರಿಬ್ರು ಆಕ್ಷನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಆಕ್ಷನ್ ಅಲ್ಲಿ ತಗೊಂಡೋಗ ಮೊಮೆಂಟಮ್ ಫಸ್ಟ್ ಪಿಕ್ಚರ್ಗೆ ಅಷ್ಟೊಂದು ಮೆಚುರಿಟಿ ಏನಿದೆಯಲ್ಲ ಆಕ್ಷನ್ ಮೊಮೆಂಟಮ್ ಅದು ಬಹಳ ಕಷ್ಟ. ಅದನ್ನ ತುಂಬಾ ಎಫರ್ಟ್ಲೆಸ್ ಆಗಿ ಮಾಡಿದ್ದಾರೆ ಹುಡುಗರು. ಸ್ಕ್ರೀನ್ ಪ್ಲೇ ಬಹಳ ಚೆನ್ನಾಗಿದೆ. ರಾಘು ಶಿವಮೊಗ್ಗ ಅವರಿಗೆ ಕ್ರೆಡಿಟ್ ಹೋಗ್ಬೇಕದು. ಅಂಡ್ ತಗೊಂಡಿರುವಂತ ವಿಷಯ ಅದು ನಮ್ ಸುತ್ತಮುತ್ತ ಇರೋಂತ ಪರಿಸರದಲ್ಲಿ ಈ ತರದ್ದು ನಮಗ್ ಗೊತ್ತಿಲ್ಲದೇನೆ ಆಗ್ತಾ ಇರುತ್ತೆ. ನಮಗ್ ಒಂದು ಕಲ್ಪನೆನೂ ಇರೋದಿಲ್ಲ. ಅಂದ್ರೆ ಆಯ್ಕೆ ಮಾಡ್ಕೊಂಡಿರುವಂತ ಕತೆ ಮತ್ತೆ ಅದ್ರಲ್ಲಿ ಬರ್ದಿರುವಂತ ಪಾತ್ರಗಳು ನಮ್ಮ ಜೊತೆನೆ ಇರುತ್ತೆ, ಹಿಂಗ್ ನಡೆಯುತ್ತಾ ಅನ್ನೋ ಒಂದು ಸಣ್ಣ ಸಂಶಯ ಯಾವಾಗ್ಲೂ ತಲೆಯಲ್ಲಿ ಓಡೋ ರೀತಿ ಒಂದು ಸ್ಕ್ರೀನ್ ಪ್ಲೇ ಇಡೀ ಥ್ರೂಔಟ್ ಇಟ್ಟಿದ್ದಾರೆ. ಮತ್ತೆ ದಿ ಟಾಸ್ಕ್ ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈ ಜನರ ಮುಂದೆ ಇರೋ ಟಾಸ್ಕ್ ಏನು ಅಂದ್ರೆ ಈ ಚಿತ್ರನ ಎಲ್ಲರೂ ಹೆಚ್ಚು ಚಿತ್ರಮಂದಿರಗಳನ್ನ ನೋಡ್ಬೇಕು. ಬಂದು ನೋಡಿ ನಿಮ್ಮ ಕನ್ನಡ ಚಿತ್ರನ ಇಷ್ಟಪಡೋರ್ಗು ಇದನ್ನ ಹಬ್ಬಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ ವಿಷ್ಣು ಏನು ಕಂಟಿ ಕ್ಯಾರೆಕ್ಟರ್ ಅವರು ಜೀವ ಹೋದ್ರು ಸಾವಿರಾರು ಜೀವಗಳನ್ನ ಉಳಿಸುವಂತ ಒಂದೇನು ಇದಿದೆಯಲ್ಲ ಅದು ತುಂಬಾ ಚೆನ್ನಾಗಿ ರೌಂಡ್ ಅಪ್ ಮಾಡಿದ್ದಾರೆ. ಬಹಳ ಖುಷಿ ಆಯ್ತು. ಸ್ಪೆಷಲ್ ಮೆನ್ಷನ್ ಇಸ್ ಜುಡಾ ಸ್ಯಾಂಡಿ. ಥ್ರೂಔಟ್ ಸಿನಿಮಾ ಅಮೇಸಿಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್. ಎಂಟೈರ್ ಟೀಮ್ಗೆ ಗುಡ್ ಲಕ್ ಹೇಳ್ತಾ ಈ ಚಿತ್ರನ ಎಲ್ಲರೂ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಸಮಾಜಕ್ಕೋಸ್ಕರ ಹೋರಾಟ ಕತೆ ಇದು. ತುಂಬಾ ಮನಮುಟ್ಟಾದ ಕತೆ. ಆಮೇಲೆ ಸಿನಿಮಾದಲ್ಲಿ ಟಾಸ್ಕ್ ಇದೆ ಅಂದ್ರೆ ಒಂದು ರನ್ನಿಂಗ್ ರೇಸ್ ತರ ಶುರು ಆಗುತ್ತೆ. ಅದು ಎಂಡ್ ಆಗೋವರೆಗೂ ನಮ್ಗೆ ಸೀಟೆಡ್ ಕೂರ್ಸಿರುತ್ತೆ ಸಿನಿಮಾ. ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಮತ್ತೆ ಇಬ್ರು ಜಯ ವಿಜಯ್ ತರ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಜಯಸೂರ್ಯ ಇರ್ಬೋದು, ಸಾಗರ್ ಇರ್ಬೋದು, ಎವ್ರಿ ಮೂಮೆಂಟ್ ಅಲ್ಲೂ ಅವರು ಅಂದ್ರೆ ಅವ್ರ ಶೌರ್ಯ ತೋರಿಸಿದ್ದಾರೆ. ಮತ್ತೆ ಆ ಎಕ್ಸ್ಪ್ರೆಷನ್ ಎಲ್ಲ ಹಿಡಿದಿಟ್ಕೊಂಡು ಪಾಪ ಎಲ್ಲರಿಗೂ ಒಂದು ಫಾಸ್ಟ್ ಆಗಿ ಹೋಗ್ತಿರುತ್ತೆ ಕತೆ. ಅಲ್ಲೂ ಅವ್ರು ಎಲ್ಲಾ ರೀತಿ ಭಾವಭಿನಯ ಮಾಡಿ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ. ಮತ್ತೆ ಜುಡಾ ಸ್ಯಾಂಡಿ ಮ್ಯೂಸಿಕ್ ತುಂಬಾ ಅದ್ರ ಫಾಸ್ಟ್ ಪೇಸ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಸಾಂಗ್ ಪ್ರದೀಪ್ ಸಿನಿಮಾಟೋಗ್ರಫಿ ಇರ್ಬೋದು, ಇಡೀ ಟೆಕ್ನಿಕಲ್ ಟೀಮ್ ಎಲ್ಲಾರು ಈ ಟಾಸ್ಕಿಗೆ ಅಂದ್ರೆ ಅವ್ರೆಲ್ಲಾರು ಪ್ರೀತಿಸಿ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಇಷ್ಟು ಮುದ್ದಾಗಿ ಬಂದಿದೆ. ಮತ್ತೆ ನಿಮ್ಗೆ ನಾನು ಈಗ ನೋಡಿದೆ ಏನ್ ಇಷ್ಟು ಬೇಗ ಮುಗಿತಿಲ್ಲ ಅಂತ. ಬಟ್ 2 ಅವರ್ ಇದೆ. ನಮ್ಗೆ ಆಗ ಅನ್ಸಲ್ಲ. ಸಿನಿಮಾ ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ. ಸೊ ಎಲ್ರು ಅದೇ ಈ ಕನ್ನಡಿಗರಿಗಿರೋ ಟಾಸ್ಕ್ ಇವ್ರು ಕೊಟ್ಟಿರೋ ಟಾಸ್ಕ್ ಒಂದೇ. ನೀವು ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸ್ಬೇಕು. ಎಸ್ಪೆಷಲಿ ಈ ಸಿನಿಮಾ ಯಾರು ಥ್ರಿಲ್ಲರ್ ಜನರ್ ಇಷ್ಟ ಪಡ್ತೀರಾ, ಫಾಸ್ಟ್ ಫೇಸ್ ಇಷ್ಟ ಪಡ್ತೀರಾ, ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಮತ್ತೆ ರಘು ಶಿವಮೊಗ್ಗ ಅವರು ಸಾರಿ ಡೈರೆಕ್ಟರ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇವರಿಬ್ರು ಕಾಂಪಿಟೇಷನ್ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ರಾಘು ಶಿವಮೊಗ್ಗ ಅವರು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಾಗರ್ ರಾಮ್ ಅವ್ರಿಗೆ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಎಲ್ಲೂ ಕೂಡ ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ಅಷ್ಟು ಸಖತ್ತಾಗಿ ಆಕ್ಷನ್ ಮಾಡಿದ್ದಾರೆ. ಅಂಡ್ ಪವನ್ ಸರ್ ಹೇಳ್ದಂಗೆನೆ ಒಂದು ಟಾಸ್ಕ್ ನ ಫಿನಿಶ್ ಮಾಡಿದ್ದಾರೆ. ಅಂಡ್ ಕನ್ನಡಿಗರು ಈ ಒಂದು ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂಡೆ. ಯಾಕಂದ್ರೆ ತುಂಬಾ ಒಳ್ಳೆ ಒಂದು ಇಂಟೆನ್ಸ್ ಕಥೆ ಇರೋಂಥ ಸಿನಿಮಾ. ರಾಘು ಶಿವಮೊಗ್ಗ ಸರ್ ಸಿನಿಮಾ ಅಂದ್ರೇನೆ ಯಾವಾಗ್ಲೂ ಕೊನೆ ಸೀನ್ ತನಕನೂ ಹಿಡಿದಿಟ್ಟಿರ್ತಾರೆ ಸಿನಿಮಾ. ಅದೇ ತರ ಇದೆ. ಅಂಡ್ ಸಿರಿ ಪಾತ್ರ ಇರ್ಬೋದು. ಅಂಡ್ ಸಿರಿ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಜುಡಾ ಸ್ಯಾಂಡಿ ಅವರು ಮತ್ತೆ DOP ಸರ್ ಕೆಲಸ ಇರ್ಬೋದು. ಅಂಡ್ ತಂತ್ರಜ್ಞರು ಎಲ್ಲರೂ ಕೂಡ ಅವ್ರ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಅರ್ಜುನ್ ಮಾಸ್ಟರ್ ಆಕ್ಷನ್ಸ್ ನ ಸಖತ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಂಡ್ ಎಲ್ಲ ಒಂದು ದೊಡ್ಡ ತಾರಾ ಬಳಗನೆ ಇದೆ ಅಂತ ಅನ್ಬೋದು. ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂಥ ಸಿನಿಮಾಗಳು ತುಂಬಾ ಕಮ್ಮಿ ಈ ತರ ಸಿನಿಮಾಗಳು ಬರೋದು. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬಿಡಿ. ಥಿಯೇಟರ್ಗೆ ಬನ್ನಿ, ಒಂದು ಸಿನಿಮಾನ ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಂತೀನಿ.